ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಯದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಚೆಕ್ ಮಾಡೋಕ್ಕೆ ಸರ್ವರ್ ಅನ್ನೋ ಪ್ರಾಬ್ಲಮ್ ಆಗ್ತಿದೆ. ಏನಾಗುತ್ತೆ ಬ್ರೋ ಅಂತ ಕೇಳ್ತಿದ್ದೀರಾ. ಸಾಕಷ್ಟು ಜನಕ್ಕೂ ತಲೆ ಕೆಡ್ಸೋಕೋಬೇಡಿ. ಯಾಕಂದರೆ ಸಾಕಷ್ಟು ಜನ ಅಂದರೆ ಒಬ್ಬರಿಬ್ಬರಲ್ಲ ಲಕ್ಷಾಂತರ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಮಾಕ್ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಆಗಿರೋದನ್ನ ಚೆಕ್ ಮಾಡೋಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ವೆಬ್ಸೈಟ್ ಕ್ರ್ಯಾಶ್ ಆಗುತ್ತೆ, ಸರ್ವರ್ ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಮೊದಲೇ ಗೊತ್ತಲ್ಲ ನಿಮಗೆ ವೆಬ್ಸೈಟ್ ಯಾವ ಥರ ಇಷ್ಟು ದಿನ ರನ್ ಆಗ್ತಿದೆ. ತುಂಬ ಒಂದೇ ಒಂದು ಸಣ್ಣ ಏನು ಅಪ್ಡೇಟ್ ಬಂದರೂ ಕೂಡ ನಮ್ಮ ಒಂದು ನೋಟಿಫಿಕೇಷನ್ನೇ ಡೌನ್ ಮಾಡೋಕ್ಕಾಗ್ತಿರಲ್ಲ. ಅಂಥದ್ರಲ್ಲಿ ರಿಸಲ್ಟ್ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಸರ್ವರ್ ಬಿಸಿ ಬರುತ್ತೆ. ಯಾವುದೇ ಕಾರಣಕ್ಕೂ ಯಾವ ಒಂದು ಸ್ಟೂಡೆಂಟ್ಸು ಭಯಪಡೋಕ್ಕೋಗ್ಬಿಡಿ. ರಿಸಲ್ಟು ಇನ್ನೂ ತುಂಬ ದಿನ ಇರುತ್ತೆ. ಓಕೆನಾ, ಇನ್ನೊಂದು ಸರಿ ನೋಡಿ, ತುಂಬ ದಿನ ಇರುತ್ತೆ. ಯಾವುದೇ ಕಾರಣಕ್ಕೂ ಈಗ ರಿಸಲ್ಟ್ ಬಂತು ಇವತ್ತು ಈವ್ನಿಂಗ್ ಹೋಗ್ಬಿಡುತ್ತೆ ಆ ಥರ ಇರಲ್ಲ. ನೀವು ಈವ್ನಿಂಗಾರ ಚೆಕ್ ಮಾಡ್ಬೋದು, ನಾಳೆ ಬೇಕಾದ್ರೂ ಚೆಕ್ ಮಾಡ್ಬೋದು. ರಿಸಲ್ಟ್ ಇದ್ದೇ ಇರುತ್ತೆ. ಓಕೆನಾ, ಭಯ ಪಡೋಕೋಬೇಡಿ. ಸರ್ವರ್ ಪ್ರಾಬ್ಲಮ್ಮನ್ನು ಆದಷ್ಟು ಬೇಗನೆ ಕೈದವರು ಸರಿ ಮಾಡ್ತಾರೆ. ಯಾರು ಕೈದಲ್ಲಿ ಸರ್ವರು ಬಿಸಿ ತುಂಬ ಬರ್ತಾ ಇದೆ ಅಂತ ಹೇಳ್ತಿರಲ್ಲ, ಅವ್ರಿಗಾದ್ರೆ ಹೇಳ್ತಾ ಇದ್ದೀನಿ. ಓಕೆನಾ, ಮತ್ತು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆಮೇಲೆ ನಿಮಗೆ ಲಾಗಿನ್ ಆಗ್ಬೋದು. ಬಟ್ ಆದರೂ ನಿಮಗೆ ಸರ್ವರ್ ಅನ್ನೋದು ಎರರ್ ಬಂದೇ ಬರ್ತಾಯಿದೆ. ಕಂಟಿನ್ಯೂಸ್ ಆಗಿ ಅವಾಗಿಂದ ನೋಡ್ತಿದ್ವಿ. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಹೋಗಿ ನಿಧಾನವಾಗಿ ಚೆಕ್ ಮಾಡಿ. ಒಂದು ಸ್ವಲ್ಪ ಟೈಮ್ ತೊಗೊತದೆ, ಡಿಲೇ ಆಗುತ್ತೆ ವೆಬ್ಸೈಟ್ ಓಪನ್ ಆಗಿ ಒಂದು ರಿಸಲ್ಟ್ ಚೆಕ್ ಮಾಡೋಕ್ಕೆ. ನಿಮಗೆ ಮತ್ತೆ ಇದೇ ಥರ ಎರರ್ ಬಂತಂದರೆ ಒಂದು ಸ್ವಲ್ಪ ವೇಟ್ ಮಾಡಿ. ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಅಂದರೆ ವೆಬ್ಸೈಟ್ಗೆ ಬರೋಕೋಬೇಡಿ. ಹಾಫ್ ಆನ್ ಅವರ್ ಸುಮ್ಮನೆ ಆಗಿಬಿಡಿ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ವೆಬ್ಸೈಟನ್ನು ಸರಿ ಹೋಗುತ್ತೆ. ಇನ್ನೂ 1 ಅವರ್ ಒಳಗಡೆ ನಮ್ಮ ಒಂದು ವೆಬ್ಸೈಟ್ ಏನಿದೆ, ಸರ್ವರ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ಖಂಡಿತ ಇಶ್ಯೂ ಅನ್ನೋದು ಏನಿದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಎಲ್ಲರಿಗೂ ನಿಮ್ಮ ಒಂದು KCT ರಿಸಲ್ಟಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ, ಯಾರಿಗೆ ಸೀಟ್ ಸಿಕ್ಕಿದೆ ಅವರೆಲ್ಲರಿಗೂ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಒಂದು ಎಫರ್ಟ್ಸ್ಗೆ ಈಗ ಒಂದು ಅದ್ರದ್ದು ಏನೊಂದು ಪ್ರತಿಫಲ ಸಿಕ್ಕಿದೆ ಅನ್ಕೋತೀನಿ. ನಿಮ್ಮ ಒಂದು ಆಪ್ಷನ್ ಕರೆಕ್ಟ್ ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್. ಆಮೇಲೆ ನಿಮ್ಮೊಂದು ಕಾಲೇಜ್ ಚೆನ್ನಾಗಿರೋ ಸಿಕ್ಕಿದೆ ಅಂದರೆ ತುಂಬಾ ಒಳ್ಳೆಯದು. ಮತ್ತು ನಿಮ್ಗೆ ಇನ್ನೂ ಯಾರಿಗೆ ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬಂದಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಕೇಳ್ತಿದ್ರು ನನಗೆ ನಾಟ್ ಅಲಾಟ್ಮೆಂಟ್ ಅಂತ ಬಂದಿದೆ, ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ ವಾಚ್ ಮಾಡ್ತಾಯಿರಿ. ಪ್ರತಿಯೊಂದು ವೀಡಿಯೋ ಇನ್ಫಾರ್ಮೇಟಿವ್ ಆಗುತ್ತೆ. ಇನ್ಮೇಲಿಂದ KCTಲಿ ಬರುವಂಥ ವೀಡಿಯೋಗಳಾದ ನಾವು ಹಾಗೆ ಸ್ಟೂಡೆಂಟ್ಸ್ ಒಬ್ಬರು ಚೆಕ್ ಮಾಡಿದ್ವಿ. ಈ ಒಂದು ಸ್ಟೂಡೆಂಟ್ಸ್ದು ಇದೆ ಗೌರ್ಮೆಂಟ್ ಕಾಲೇಜಸಲ್ಲಿ ಇಂಜಿನಿಯರಿಂಗಲ್ಲಿ ಅಲಾಟ್ಮೆಂಟ್ ಆಗಿದೆ. ಅವ್ನು ಬೇಕಾಗಿರೋ ಒಂದು ಆಪ್ಷನ್ ಎಂಟ್ರಿ ಮಾಡಿದಂತೆ ಅವ್ನಿಗೆ ಓಕೆ ಸರ್ಟಿಫಿಕೇಟ್ ಇದೆ. ಅಲಾಟ್ಮೆಂಟ್ ಸೀರಿಯಲ್ ನಂಬರು ಎರಡನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಈ ಒಂದು ಸ್ಟೂಡೆಂಟ್ಸ್ದು ಅಲಾಟ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ನಿಮ್ಮ ಒಂದು ಇದು ನೋಡಿರಿ, ಆಪ್ಷನ್ ಎಂಟ್ರಿ ಈ ಥರ ಯಾವತ್ತೂ ಮಾಡೋಕೋಬೇಡಿ. ಇದು ಒಂದು ತುಂಬಾ ಮಿಸ್ಟೇಕು. ಬರೀ ಜಸ್ಟ್ ಸೆಕೆಂಡ್ ಆಪ್ಷನ್ ಅಲಾಟ್ಮೆಂಟ್ ಆಗೋದು ಪ್ರಯಾರಿಟಿ ಕರೆಕ್ಟ್ ಇಲ್ಲ ಅಂದರೆ ಈ ಥರ ಆಗುತ್ತೆ. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಎಲ್ಲ ಥರ ನಿಮ್ದು ಏನೋ ತಪ್ಪಿದ್ದರೆ ಮಿಸ್ಟೇಕ್ ಇದ್ದರೆ ಅದೆಲ್ಲ ಸರಿ ಮಾಡ್ಕೊಳ್ಳಿ. ಆಮೇಲೆ ಸೀಟ್ ಯಾರು ನಾಟ್ ಅಲಾಟ್ಮೆಂಟ್ ಆಗಿದೆ ಅವ್ರದ್ದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. 100% ನಿಮಗೆ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಯಾವ ಥರ ಅಂತ ಕರೆಕ್ಟಾಗಿ ನಾವು ಹೇಳೋ ಗೈಡೆನ್ಸ ಫಾಲೋ ಮಾಡಿ. ಇನ್ನೊಂದು ಸರಿ ಮತ್ತೊಂದು ಸಾರಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ಚಾನಲಲ್ಲಿ. ನೆಕ್ಸ್ಟು ಫಸ್ಟ್ ರೌಂಡ್ಗೆ ಏನು ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನು, ಪ್ರತಿಯೊಂದು ವೀಡಿಯೋ ಇನ್ಮೇಲಿಂದ 100% ಹೆಲ್ಪ್ಫುಲ್ ಆಗೋಂಥ ವೀಡಿಯೋ ಅದಿರುತ್ತೆ. ಯಾವುದೇ ಕಾರಣಕ್ಕೂ ಯಾವ ವೀಡಿಯೋನು ಮಿಸ್ ಮಾಡೋಕೆ ಹೋಗ್ಬೇಡಿ. ಓಕೆನಾ, ಆಮೇಲೆ ಏನಾದರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸರ್ವರ್ ಬಿಸಿ ಆಗಿರೋದು ಅದೆಲ್ಲ ಸಾಲ್ವ್ 100% ಆಗುತ್ತೆ. ಇನ್ನೂ 1 ಅವರ್ ಕಾಯಿರಿ ಅಷ್ಟೇ. ಓಕೆನಾ, ಸಿಗೋಣ ನೆಕ್ಸ್ಟ್ ನೋಡೋದಲ್ಲಿ. ಟೇಕ್ ಕೇರ್ ಗೈಸ್, ಟಾಟಾ ಬಾಯ್, ಲವ್ ಯು ಆಲ್.